ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀರಾ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ರಿಪೋರ್ಟಿಂಗಿಗೆ ಲಾಸ್ಟ್ ಡೇಟ್ ಏನಿದೆ ಅದು ಸೆಪ್ಟೆಂಬರ್ 26 ಆಗಿರುತ್ತೆ. ಸೆಪ್ಟೆಂಬರ್ 26 ಸಂಜೆ 5:30 ಒಳಗಡೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸರಿನಾ? ಈಗ ರಿಪೋರ್ಟಿಂಗ್ ಯಾರು ಮಾಡ್ಕೋಬೇಕು, ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ಆ ಕಾಲೇಜ್ ನನಗೆ ಇಷ್ಟ, ಈ ರೀತಿ ಇದ್ರೆ ನೀವೇನು ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಮೀನಿಂಗ್ ಅದು ಅಂದರೆ ಅಲಾಟ್ ಆಗಿರುವಂತಹ ಕಾಲೇಜ್ ನನಗೆ ಇಷ್ಟ ಇದೆ, ಅಲ್ಲಿ ಹೋಗಿ ನಾನು ಅಡ್ಮಿಷನ್ ಮಾಡ್ತೀನಿ ಅಂತ. ಸೊ ನಿಮಗೆ ಇಷ್ಟ ಇರುವಂತಹ ಕಾಲೇಜ್, ಇಷ್ಟ ಇರುವಂತಹ ಬ್ರಾಂಚ್ ಅಲಾಟ್ ಆಗಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಅದರ ನಂತರ ಚಲನ್ ಜನರೇಟ್ ಆಗುತ್ತೆ ಅಥವಾ ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಸರಿನಾ? ಆ ಚಲನನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರ ನಂತರ ಅದರ ಪ್ರಿಂಟ್ಔಟನ್ನು ತೆಗೆದುಕೊಳ್ಬೇಕು. ಸರಿನಾ? ಚಲನ್ ತೆಗೆದುಕೊಂಡು ಅಂದರೆ ಡೌನ್ಲೋಡ್ ಮಾಡಿ ಅದರ ಪ್ರಿಂಟ್ಔಟನ್ನು ತೆಗೆದುಕೊಳ್ಬೇಕು. ಅದರ ನಂತರ ಬ್ಯಾಂಕ್ ಏನಿರುತ್ತೆ ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡಬೇಕು. ಈಗ ಯಾವ ಬ್ಯಾಂಕ್ಗೆ ಹೋಗಬೇಕು ಈ ಒಂದು ಪ್ರಶ್ನೆ ನಿಮ್ಮಲ್ಲಿದ್ರೆ, ಯಾಕಂದರೆ ಫಸ್ಟ್ ರೌಂಡ್ ನಂತರ ಕೂಡ ತುಂಬ ವಿದ್ಯಾರ್ಥಿಗಳು ಕೇಳಿದ್ರು, ನಿಮ್ಮಲ್ಲೂ ಕೂಡ ಆ ಡೌಟ್ ಬರ್ಬೋದು. ಯಾವ ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಯಾವ ಬ್ಯಾಂಕ್ ಆದರೂ ಕೂಡ ನಡೆಯುತ್ತೆ. ಸರಿನಾ? ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ, ನಿಮ್ದು ಅಂದರೆ ನಿಮ್ಮದೇ ಅಂತ ಹೇಳಲ್ಲ, ನೀವು ಯಾವ ಬ್ಯಾಂಕ್ನಿಂದ ಪೇ ಮಾಡಬೇಕು ಅಂತಿದ್ದೀರಾ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಯಾವ ಬ್ಯಾಂಕಿಂದ ಕೂಡ ನೀವು ಫೀಸನ್ನು ಪೇ ಮಾಡಬಹುದು. ಓಕೆ, ಹಾಗಿದ್ರೆ ನೀವೇನು ಮಾಡ್ತೀರಾ, ಆ ಚಲನ ಡೌನ್ಲೋಡ್ ಮಾಡ್ಕೋತೀರಾ, ಪ್ರಿಂಟ್ಔಟ್ ತೆಗೆದುಕೊಳ್ತೀರಾ. ಅದರ ನಂತರ ಯಾವ ಬ್ಯಾಂಕ್ನಿಂದ ಪೇ ಮಾಡಬೇಕು ಅಂತಿದ್ದೀರೋ ಆ ಬ್ಯಾಂಕ್ಗೆ ಹೋಗಿ ಚಲನ ಕೊಡ್ತೀರಾ. ನಂತರ ಫೀಸನ್ನು ಬ್ಯಾಂಕ್ನವರು ಪೇ ಮಾಡ್ತಾರೆ. ಅಂದರೆ ನಿಮ್ಮ ಅಮೌಂಟನ್ನು ಯೂಸ್ ಮಾಡಿ ಅವರು ಟ್ರಾನ್ಸಾಕ್ಷನನ್ನು ಕಂಪ್ಲೀಟ್ ಮಾಡ್ತಾರೆ. ಅದ ನಂತರ ಈ ಫೀಸ್ ಪೇಮೆಂಟ್ ರಿಸಿಪ್ಟ್ ಏನಿರುತ್ತೆ ಅದನ್ನು ತೆಗೆದುಕೊಳ್ತೀರಾ ನೀವು. ಅದರಲ್ಲಿ 3 ಕಾಪಿ ಇರುತ್ತೆ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ, ಹಾಗೆ ಬ್ಯಾಂಕ್ ಕಾಪಿ ಅಂತ. ಬ್ಯಾಂಕ್ ಕಾಪಿಯನ್ನು ಅವರೇ ಇಟ್ಕೋತಾರೆ, ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಅದು ನಿಮ್ಗೆ ಕೊಡ್ತಾರೆ. ಅದರಲ್ಲಿ ಕಾಲೇಜ್ ಕಾಪಿ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸರಿನಾ? ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. KCET ಅಪ್ಲಿಕೇಶನ್ ಫಾರ್ ನಿಮ್ಮ ಅಡ್ಮಿಟ್ ಕಾರ್ಡ್, ನಂತರ ನೀವು ಪರ್ಟಿಕ್ಯುಲರ್ ಕೋಟಾವನ್ನು ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸಂಬಂತಹ ಸರ್ಟಿಫಿಕೇಟ್ಸ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, ಈ ರೀತಿ ಈ ಎಲ್ಲ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದನ್ನು ತೆಗೆದುಕೊಳ್ತೀರಾ. ಅದರ ನಂತರ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ ಕಾಲೇಜ್ಗೆ ವಿಸಿಟ್ ಮಾಡ್ತೀರಾ. ನಂತರ ಕಾಲೇಜ್ಗೆ ವಿಸಿಟ್ ಮಾಡೋದಕ್ಕಿಂತ ಮೊದಲು ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದಕ್ಕೊಮ್ಮೆ ಕಾಲ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ನಂಬರ್ ಸಿಗುತ್ತೆ, ಕಾಲ್ ಮಾಡಿ, ನಾನೀಗ ಅಡ್ಮಿಷನ್ಗೆ ಬರ್ತಾ ಇದ್ದೀನಿ, ಇಷ್ಟು ಫೀಸನ್ನು ಆಲ್ರೆಡಿ ಪೇ ಮಾಡಿದ್ದೀನಿ, ಮತ್ತು ಎಕ್ಸ್ಟ್ರಾ ಫೀಸ್ ಏನಾದ್ರು ಪೇ ಮಾಡೋದಿರುತ್ತೆ ಕಾಲೇಜಲ್ಲಿ ಇದ್ದರೆ ಎಷ್ಟಿರುತ್ತೆ ಅದನ್ನು ಕೇಳಿ ತಿಳ್ಕೊಳ್ಳಿ. ಸರಿನಾ? ಕಾಲೇಜ್ಗೆ ಕಾಲ್ ಮಾಡಿ ಈ ಎಲ್ಲ ಇನ್ಫಾರ್ಮೇಷನ್ ಪಡೆದುಕೊಳ್ಳಿ. ಅದ ನಂತರ ಸೆಪ್ಟೆಂಬರ್ 26 ಸಂಜೆ 5:30 ಮೊದಲು ಕಾಲೇಜ್ಗೆ ವಿಸಿಟ್ ಮಾಡಿ ರಿಪೋರ್ಟಿಂಗನ್ನು ಕಂಪ್ಲೀಟ್ ಮಾಡಿ. ರಿಪೋರ್ಟಿಂಗನ್ನು ಕಂಪ್ಲೀಟ್ ಮಾಡು ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಪಡೆದುಕೊಳ್ತಾರೆ. ನಂತರ ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕಾಗುತ್ತೆ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್. ನಂತರ ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕಾಗುತ್ತೆ. ಸೊ ಅದನ್ನು ಕಾಲೇಜಲ್ಲಿ ಪಡೆದುಕೊಳ್ತಾರೆ. ಓಕೆನಾ? ಈ ರೀತಿ ಪ್ರೊಸೀಜರ್ ಇರುತ್ತೆ. ಅದರ ನಂತರ ಅಂದರೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ತೀರಾ. ಅದರ ನಂತರ ಕೂಡ ಮತ್ತೊಂದು ಸ್ಟೆಪ್ ಇರುತ್ತೆ, ಇಂಪಾರ್ಟೆಂಟ್ ಸ್ಟೆಪ್. ಏನು ಅಂತ ಹೇಳಿದ್ರೆ, ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡಿದ್ರಿ, ಅದರ ನಂತರ ನೀವು ಮತ್ತೊಮ್ಮೆ ಲಾಗಿನ್ ಆಗಬೇಕು ವೆಬ್ಸೈಟಲ್ಲಿ. ಅದರ ನಂತರ ಈಗ ಜಾಯ್ನಿಂಗ್ ರಿಪೋರ್ಟ್ ಅಂತ ನೀವು ತಿಳಿಸೋದಿರುತ್ತೆ. ಸರಿನಾ? ಜಾಯ್ನಿಂಗ್ ರಿಪೋರ್ಟ್ ಏನಿರುತ್ತೆ ಅದನ್ನು ಲಾಗಿನ್ ಆಗಿ ಜಾಯ್ನಿಂಗ್ ರಿಪೋರ್ಟಲ್ಲಿ ನೀವು ಕೆಲವು ಡೀಟೇಲ್ಸನ್ನು ಕೇಳ್ತಾರೆ. ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ಏನಾದ್ರು ಕೇಳಿದ್ರಾ, ಎಷ್ಟು ಫೀಸನ್ನು ಪೇ ಮಾಡಿದ್ದೀರಾ, ನಂತರ ಜಾಯ್ನಿಂಗ್ ಆಯಿತಾ, ಕೆಲವು ಡೀಟೇಲ್ಸನ್ನು ಕೇಳಿರ್ತಾರೆ. ಅದನ್ನು ಸಬ್ಮಿಟ್ ಮಾಡಿ, ಅಂದರೆ ಅದನ್ನೆಲ್ಲ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಜಾಯ್ನಿಂಗ್ ರಿಪೋರ್ಟ್ ಕಂಪ್ಲೀಟ್ ಆಗುತ್ತೆ. ಜಾಯ್ನಿಂಗ್ ರಿಪೋರ್ಟ್ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಫ್ಯೂಚರ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.